ನಮಸ್ಕಾರ. ಕುಮುದ ಟಿವಿಯಲ್ಲಿ ನಿಮಗೆ ಸ್ವಾಗತ ಸುಸ್ವಾಗತ. ನಾನು ರಾಜನ್ ಭೋಸ್ಲೆ. ಕಳೆದ 15 ದಿವಸಗಳ ಹಿಂದೆ ನಾವೊಂದು ಸ್ಟೋರಿ ಮಾಡಿದ್ದೀವಿ. ತಿಳಿದ ಮಾಹಿತಿ ಪ್ರಕಾರ ಅನಗೋಳ ರಘುನಾಥ ಪೇಟನಲ್ಲಿ ಇರುವ ಉಚ್ಚ ಪ್ರತಿಷ್ಠಿತ ಸಮಾಜದ ಒಂದು ಹೆಣ್ಣು ವೇಶ್ಯ ವ್ಯವಸಾಯ ಮಾಡ್ತಾಯಿದೆ. ಆಕೆ ವೇಶ್ಯ ವ್ಯವಸಾಯ ಮಾಡೋ ಬಗ್ಗೆ ಅಭ್ಯಂತರ ಇಲ್ಲ. ಆದರೆ ಆಕೆ ಮಾಡ್ತಿರುವ ಕಾರ್ಯಗಳು, ಆಕೆ ಗ್ರಾಹಕ ಹಳ್ಳಿ ಜನಾಂಗ, ಚಂದಗಢ, ಹಲ್ಸಿ, ಖಾನಾಪುರ ಅಲ್ಲಿರುವ ಯುವಕರಿಗೆ ಗಂಡಾಂತರ ಹಾಕ್ತಾಯಿದ್ದಾಳೆ. ವಯಸ್ಸು 24ರಿಂದ 27 ಅಂಥ ಯುವಕರಿಗೆ ಈ ಕೆಟ್ಟ ಚಾಲಿಗೆ ಹಚ್ತಾ ಇದ್ದಾಳೆ. ತದನಂತರ 50ರಿಂದ 60 ವರ್ಷ ವಯೋವೃದ್ಧರಿಗೆ ತನ್ನ ಬಲಿಪಾಶೆಗೆ ಹಾಕ್ತಾ ಇದ್ದಾಳೆ. ಬೆಳಗಾವಿನಲ್ಲಿ ಇರುವ ಎಲ್ಲ ಲಾಡ್ಜ್ಗಳು ಮುಗಿದೋಗಿದೆ. ನಾವು ಸುದ್ದಿ ಮಾಡಿದ್ದೇವೆ. ಟಿಳಕವಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸ್ ಅವರು ಗಮನ ಕೊಡಬೇಕು, ಆಕೆಗೆ ಮೇಲೆ ಆ್ಯಕ್ಷನ್ ತೊಗೋಬೇಕಂಥೇಳಿ ಜನ ಕೇಳ್ತಾ ಇದ್ದಾರೆ. ನಿಮ್ಮ ಸುದ್ದಿ ಪ್ರಕಟ ಆಯಿತು, ವೈರಲ್ ಆಯಿತು, ಆದರೆ ಪೊಲೀಸರು ಯಾಕೆ ಇವ್ರ ಮ್ಯಾಗೆ ಆ್ಯಕ್ಷನ್ ತಗೋತಾ ಇಲ್ಲ? ಏನು ಸಂಬಂಧ ಅವ್ರದ್ದು ಮತ್ತು ಪೊಲೀಸ್ ಠಾಣೆಯದು? ಯಾಕೆ ಅಕ್ಕಿರ ಮ್ಯಾಗ ಕಾರ್ಯಾಚರಣೆ ಮಾಡ್ताइला? गेल्या काही दिवसापूर्वी आम्ही एक बातमी केली होती. आम्हाला माहिती मिळाल्याप्रमाणे अनगोळ येथील रघुनाथ पेठमधील एक उच्च प्रतिष्ठित समाजातील महिला वेश्या व्यवसाय करते. जीवन जगण्यासाठी करत असेल तर काय हरकत नव्हती, पण तिचं टार्गेट आहे 24 ते 27 वयोगटातील ग्रामीण भागातील मुलं, चंदगड, खानापूर, हलशी या भागातील 24 ते 27 वयोगटातील तरुणांना ती बिघडवण्याचं काम करत आहे. आणि 50 ते 60 वयोवृद्धांना पण फसवण्याचा धंदा तिथे सुरू केला आहे. फक्त ती उद्योग करत नाही, त्या मुलांशी दोस्ती करून मी कर्जबाजारी आहे, मला मदत करा, गयावया करून त्या मुलांच्याकडनं पैसे काढून घेते. 20,000 रुपये काढून घेते. तुम्हाला परत येतो या सांगून. ज्या वेळेला मुलं पैसे मागायला येतात त्याला गुंडाकरवी मारहाण करते आणि धमकी देते. तुम्ही जर पोलिसात गेला तर मी तुमच्यावर कंप्लेंट करते, तुमच्या घरापर्यंत जाते. अब्रूला घाबरून पोरं आणि वयोवृद्ध माणसं तक्रार करत नाहीत. ಅವ್ರು ಏನು ಮಾಡ್ತಾಳೆ ಅಂದರೆ, ಆ ಯುವಕರ ಜೊತೆಗೆ ತಮ್ಮ ಸಂಬಂಧನ ಬೆಳೆಸಿ ಮೈತ್ರಿ ಮಾಡಿ ತಮ್ಮ ಕೆಲಸ ಆದ ನಂತರ ದುಡ್ಡು ತಗೋತಾಳೆ. ಸ್ನೇಹ ಬೆಳೆಸ್ತಾಳೆ. ಸ್ನೇಹ ಬೆಳೆಸಿ ನನಗೆ ಸಾಲಾಗಿದೆ, ನಾನು ಕಷ್ಟನಲ್ಲಿ ಇದ್ದೇನೆ, ಸ್ವಲ್ಪ ನಮಗೆ ಸಹಾಯ ಮಾಡಿ ಅಂಥೇಳಿ ಪ್ರತಿಯೊಬ್ಬರ ಕಡೆ 20-25 ಸಾವಿರ ರೂಪಾಯಿ ಇಸ್ಕೊತಾಳೆ. ನಿಮ್ಗೆ ವಾಪಸ್ ಕೊಡ್ತೇನೆ ಅಂತ ಹೇಳಿ ಕೆಲವು ದಿವಸ ನಂತರ ಕೇಳಿದ ನಂತರ ದುಡ್ಡು ಕೊಡೋದಿಲ್ಲ. ಯಾವಾಗ ಯುವಕರು ಒತ್ತಾಯ ಮಾಡ್ತಾರ ಆವಾಗ ಅವಳು ಗುಂಡರಿಗೆ ಕರೆದು ಅವ್ರ ಮ್ಯಾಗ ಹಲ್ಲೆ ಮಾಡಿಸ್ತಾಳೆ. ಈ ಯುವಕರಿಗೆ ಅಷ್ಟೇ, ವಯೋವೃದ್ಧರಿಗೆ ಅದೇ ಥರ ಮಾಡೋದು ಅವಳು. ನಂತರ ನಿಮ್ಮ ಮನೆಯಲ್ಲಿ ಹೇಳ್ತೀವಿ, ಕಂಪ್ಲೇಂಟ್ ನಾನೇ ನಿಮ್ಮ ಮ್ಯಾಗ ಮಾಡ್ತೀನಿ, ಈ ಥರ ಭಯ ಹುಟ್ಟಿಸ್ತಾಳೆ. ಈ ಹುಡುಗರು ಹೆದರು ಹೋಗ್ತಾಳೆ. ಕೆಲವರು ನಮ್ಮ ಹತ್ರ ಬಂದಾರೆ, ಅವ್ರದ್ದು ವಿಡಿಯೋ ಕೂಡ ನಮ್ಮ ಹತ್ರ ಇದೆ, ಫೋಟೋ ಇದೆ, ಯಾವ್ಯಾವ ಲಾಡ್ಜ್ನಲ್ಲಿ ಹೋಗ್ತಾರೆ ಅದು ಇದೆ. ಈ ಸುದ್ದಿ ಮುಟ್ಟಿದ ನಂತರ ಅವ್ರ ಮ್ಯಾಗ ಏನು ಕ್ರಮ ಟಿಳಕವಾಡಿ ಪೊಲೀಸ್ ಸ್ಟೇಷನ್ ಅವ್ರು ತಗೋತಾರೆ ಅದು ನೋಡ್ಕೊಂಡು ನಾವು ಮುಂದಿನ ವಿಷಯನ ಮುಂದಿನ संचिकेली ಎಲ್ಲ प्रगट ಮಾಡ್ತೀವಿ. आमच्याकडे सगळे सबूत आहे, तिचे व्हिडिओ आहेत, आमच्याकडे फोटो आहेत, कुठल्या कुठल्या लॉजमध्ये काय काय उद्योग करते, सकाळी घरातून किती वाजता बाहेर पडते. पण ही बातमी प्रसार झाल्यानंतर पोलिसांनी त्याच्यावर कोणतीही कारवाई करतात हे बघून आम्ही व्हायरल करणार आहे. भारताचं भविष्य बिघडवण्याचं काम ते बाई करते, तरुण पिढी बिघडवते. त्यासाठी पोलिसांनी ताबडतोब त्याच्यावर कारवाई करावी.
असं ಜನಸಾಮಾನ್ಯದ मागणी होत आहे. ನಮ್ಮ ದೇಶದ ಭವಿಷ್ಯನ ಕೆಡ್ತು ಹೋಗ್ತಾ ಇದೆ ಈ ಯುವಕರನ್ನೆಲ್ಲ ಈ ಕೆಟ್ಟ ಹಾದಿಗೆ ಹಿಡ್ಕೊಂಡು. ಅದಕ್ಕೆ ಜನರ ಒಂದು ಬೇಡಿಕೆ ಇದೆ, ಇಂಥ ಮಹಿಳೆಯ ಮ್ಯಾಗೆ ಟೇರೋ ಕಡೆ ಪೊಲೀಸರು ತತ್ಕಾಲವಾಗಿ ಆ್ಯಕ್ಷನ್ ತಗೋಬೇಕು. ಇಲ್ಲಾದರೆ ನಾವು ಕಮಿಷನರ್ಗೆ ಭೇಟಾಗೋದು ಸಮಯ ಬರ್ತದೆ. ಅದಕ್ಕೆ ನೀವು ತಕ್ಷಣ ಟಿಳಕ್ ಪೊಲೀಸ್ ಸ್ಟೇಷನ್ದವರು ಆಕೆ ಯಾರು ಎಲ್ಲಿದು ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ಇಷ್ಟೆಲ್ಲ ಅಡ್ರೆಸ್ ಹೇಳ್ತಾವೆ, ರಘುನಾಥ್ ಪೇಟ್ ಅನುಗುಳ ಅಂತ ಹೇಳ್ತಾ ಇದ್ದೀವಿ. ಇವ್ರ ಜೊತೆಗೆ ಮತ್ತೊಂದು 4-5 ಜನ ಇದ್ದಾರೆ, ಅಲ್ಲೇನು ಇರ್ತಾರೆ, ಅವರು ಅದೇ ಉದ್ಯೋಗ ಮಾಡ್ತಾಯಿದ್ದಾರೆ. ಇದೇ ಒಂದು ಗ್ರೂಪ್ ಇದ್ದಂಗಿದೆ ಯುವಕರನ್ನ ಕೆಟ್ಟ ಹಾದಿಗೆ ಒಯ್ಯೋದು. ನೀವು ತಕ್ಷಣ ಆಕೆ ಮ್ಯಾಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕುಮುದ ಟಿವಿ, ಬೇರೆ ಬೆಳಗಾವಿ. ನಮಸ್ಕಾರ.